ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಕೌಂಟರ್ ಅಟ್ಯಾಕ್ ಆಗಿದೆ. ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನ ಗೈದಿದೆ ಇರಾನ್. ತನ್ನ ನೆಲದ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ದಾಳಿ ಮಾಡ್ತಾ ಇದ್ದ ಹಾಗೆ ಇರಾನ್ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಉತ್ತರ ಇಸ್ರೇಲ್ನ 9 ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಭಾರೀ ಹಾನಿಯಾಗಿರುವ ಮಾಹಿತಿಗಳು ಸಿಗ್ತಾ ಇವೆ. ಆದರೆ ಹಲವು ಲಾಂಚರ್ಗಳನ್ನ ಇಸ್ರೇಲ್ ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಮತ್ತಷ್ಟು ತೀವ್ರ ದಾಳಿಯನ್ನ ಇರಾನ್ ಮೇಲೆ ಮಾಡ್ತಾ ಇದೆ. ಎರಡನೇ ಸುತ್ತಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸುವಂತಹ ಕೆಲಸವನ್ನ ಇಸ್ರೇಲ್ ಮಾಡಿದೆ. ಮೊದಲಿಗೆ ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ದಾಳಿಯನ್ನ ನಡೆಸುತ್ತವೆ. ಕ್ಷಿಪಣಿ ದಾಳಿ, ಇರಾನ್ನ ಮಿಲಿಟರಿ ಇನ್ಸ್ಟಾಲೇಷನ್ಸ್, ಅವರ ಸೇನೆಗೆ ಸಂಬಂಧಪಟ್ಟಂತಹ ಕಾರ್ಯಾಚರಣೆ ನಡೆಸುವಂತಹ ಸ್ಥಳಗಳನ್ನ ಗುರಿಯಾಗಿಸಿ ಅವುಗಳ ಮೇಲೆ ಮಿಸೈಲ್ ಅಟ್ಯಾಕ್ ಆಗುತ್ತೆ. ತನ್ನ ಮೇಲೆ ಮಿಸೈಲ್ ದಾಳಿ ಆಗ್ತಾ ಇದ್ದ ಹಾಗೆ ಇರಾನ್ ಪ್ರತಿ ದಾಳಿಯನ್ನ ಆರಂಭ ಮಾಡಿದೆ. ಇಸ್ರೇಲ್ನ ಉತ್ತರ ಭಾಗದ ಪ್ರಮುಖ ನಗರಗಳ ಮೇಲೆ ಟೆಲ್ ಅವೀವ್ ಸೇರಿದಂತೆ ರಾಜಧಾನಿ ಟೆಲ್ ಅವೀವ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಅಟ್ಯಾಕ್ ಅನ್ನ ಆರಂಭ ಮಾಡಿದೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಇನ್ನು ಇದಕ್ಕೂ ಮೊದಲೇ ಇರಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ಆರಂಭ ಮಾಡ್ತಾ ಇದ್ದ ಹಾಗೇನೆ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಆಪರೇಷನ್ ಲಯನ್ ರೋರ್ ಅನ್ನುವಂಥ ಹೆಸರಿನಲ್ಲಿ ಇಸ್ರೇಲ್ ಹಾಗೆ ಅಮೆರಿಕ ಎರಡೂ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿಗೆ ಮುಂದಾಗಿವೆ. ಕಳೆದ ಹೆಚ್ಚು ಕಮ್ಮಿ 1 ತಿಂಗಳಿಗಿಂತಲೂ ಹೆಚ್ಚಿನ ಸಮಯ ಆಯಿತು. ಇರಾನ್ ಹಾಗೆಯೇ ಅಮೆರಿಕ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿತ್ತು. ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೇನೆ ಆ ಭಾಗಕ್ಕೆ ತನ್ನ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ತಂದು ನಿಲ್ಲಿಸಿತ್ತು ಅಮೆರಿಕ. ಅದರಲ್ಲಿ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ನಿಯೋಜನೆ ಮಾಡುವಂತಹ ಕೆಲಸ ಮಾಡಿತ್ತು. ಇವತ್ತಲ್ಲ ನಾಳೆ ಯುದ್ಧ ಆಗೇ ಆಗುತ್ತೆ ಅನ್ನುವಂಥ ಭೀತಿ ಇತ್ತು. ಈಗ ಇವತ್ತು ಮುಂಜಾನೆಯಿಂದ ಇರಾನ್ ಮೇಲೆ ದಾಳಿಯನ್ನ ಆರಂಭ ಮಾಡಿದೆ ಅಮೆರಿಕ ಜೊತೆಗೆ ಇಸ್ರೇಲ್. ಜಂಟಿಯಾಗಿ ಅಟ್ಯಾಕ್ ಆರಂಭ ಆಗಿದೆ. ಈ ದಾಳಿ ಆಗ್ತಾ ಇದ್ದ ಹಾಗೆ ಇರಾನ್ ಮೊದಲೇ ಹೇಳಿತ್ತು ತನ್ನ ಮೇಲೆ ಅಟ್ಯಾಕ್ ಆದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ. ಇರಾನ್ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನ ಮಾಡಿದೆ. ಆ ದಾಳಿಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮೂಲಸೌಕರ್ಯಗಳಿಗೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. Hi everyone, I'm an Indian student and currently I'm in Tehran. The situation here feels really worst and uncertain. We really don't know what's going to happen next. We're really grateful that the Government of India and the Ministry of External Affairs are in discussion for our safety. But in the times like these, speed matters a lot. I'm not even able to say these things because the airstrikes are happening and it's getting really worse for us. We just request for the quicker and clear evacuation as soon as possible. Please do not wait for the situation to get worse. Just help us. Just get us out of here as soon as possible. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.